Welcome to NR Pathshala. Today we'll be discussing the question answers of Santamanna poem class 5 Tili Kannada. Abhyasa exercise. First one Padagala Artha. Artha means meanings. Kalyana Seve. Ondu Bageya Sihi. That is a sweet. Dandu. Cricket in a bat. That is cricket bat. Putani Puri. Kadale puri, that is roasted gram. Sanjaya Shukra, Kattalalli Holeyuva Shukra Grahada Belakku, that is evening Venus planet. Patasu Petlu, Pataki Shabda Baruva Bidira Sadhana. Bidiru means bamboo, a bamboo toy which makes a popping sound of firecrackers. Katturi, Kasturi, or ಒಂದು ಬಗೆಯ ಸುಗಂಧ ದ್ರವ್ಯ, that is a strong fragrant smelling substance. ಪ್ರಶ್ನೆಗಳು, that questions. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದು ವಾಕ್ಯ means in one sentence you have to answer these questions. First question, ಕಲ್ಯಾಣ ಸೇವೆ ಎಲ್ಲಿತ್ತು? ಕಲ್ಯಾಣ ಸೇವೆ is a sweet. ಎಲ್ಲಿತ್ತು means where was this sweet? ಉತ್ತರ, ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಇತ್ತು. ಸೊ ಕಲ್ಯಾಣ ಸೇವೆ ವಾಸ್ ಇನ್ ದ ಪಾಕೆಟ್. ಜೇಬು ಮೀನ್ಸ್ ಇನ್ ದ ಪಾಕೆಟ್. ಬುಡದಲ್ಲಿ ಮೀನ್ಸ್ ಇನ್ ದ ಬಾಟಮ್ ಆಫ್ ದ ಪಾಕೆಟ್ ಕಲ್ಯಾಣ ಸೇವೆ ವಾಸ್ ದೇರ್. ಸೆಕೆಂಡ್ ಕ್ವೆಶ್ಚನ್, ಸಂತಮನ್ನನ ಎಡಬಲದಲ್ಲಿ ಏನಿದ್ದವು? ಸೊ ಇನ್ ಸಂತಮನ್ನಾಸ್ ಎಡಬಲ ಮೀನ್ಸ್ ರೈಟ್ ಆ್ಯಂಡ್ ಲೆಫ್ಟ್, ವಾಟ್ ವಾಸ್ ದೇರ್? ಏನಿದ್ದವು? ಉತ್ತರ, ಸಂತಮನ್ನನ ಎಡಬಲದಲ್ಲಿ ಚೆಂಡು ದಾಂಡು ಇದ್ದವು. ಸೊ ಸಂತಮನ್ನಾಸ್ ಎಡಬಲ, that is right and left, there was ಚೆಂಡು, that is ball, and ದಾಂಡು ಇದ್ದವು. So here you have to, instead of ಏನಿದ್ದವು, you have to replace it with ಚೆಂಡು ದಾಂಡು ಇದ್ದವು. Third question, ಕತ್ತೂರಿ ಚಂದ್ರ ಎಲ್ಲಿದೆ? So where was ಕತ್ತೂರಿ ಚಂದ್ರ? ಉತ್ತರ, ಕತ್ತೂರಿ ಚಂದ್ರ ಹಣೆಯಲ್ಲಿಹುದು. ಸೊ ಕತ್ತೂರಿ ಚಂದ್ರ ವಾಸ್ ಆನ್ ದ ಹಣೆ. ಹಣೆ ಮೀನ್ಸ್ ಇನ್ ದ ಫೋರ್ ಹೆಡ್. ಇನ್ಸ್ಟೆಡ್ ಆಫ್ ಎಲ್ಲಿದೆ ಯು ಹ್ಯಾವ್ ಟು ರೈಟ್ ಹಣೆಯಲ್ಲಿಹುದು. ರೆಸ್ಟ್ ಇಸ್ ದೇರ್ ಇನ್ ದ ಕ್ವೆಶ್ಚನ್. ಫೋರ್ತ್ ಕ್ವೆಶ್ಚನ್, ಸಂತಮಣ್ಣ ಮರು ಮಾತಾಡಿದರೆ ಹೇಗಿರುತ್ತದೆ? ಸೊ ಇಫ್ ಸಂತಮಣ್ಣ ಟಾಕ್ಸ್ ಅಗೇನ್, ಮರು ಮಾತಾಡಿದರೆ ಹೌ ಇಟ್ ವಿಲ್ ಬಿ, ಹೇಗಿರುತ್ತದೆ? ಉತ್ತರ, ಆನ್ಸರ್, ಸಂತಮಣ್ಣ ಮರು ಮಾತಾಡಿದರೆ ಸಿಡಿಲು ಗುಡುಗಿನ ಹಾಗೆ ಇರುತ್ತದೆ. ಸೊ ಸಂತಮಣ್ಣ ಟಾಕ್ಸ್ ಅಗೇನ್, ಇಟ್ ವಿಲ್ ಬಿ ಲೈಕ್ ಸಿಡಿಲು ಗುಡುಗು, ದಟ್ ಈಸ್ ಲೈಟ್ನಿಂಗ್ ಆ್ಯಂಡ್ ಥಂಡರ್. ಸೊ ಹಿಯರ್ ಅಗೇನ್ ಮಾತಾಡಿದರೆ, ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ರೈಟ್ ಸಿಡಿಲು ಗುಡುಗು, ಗುಡುಗಿನ ಹಾಗೆ. ಸೊ ಓನ್ಲಿ ದಿಸ್ ಮಚ್ ಯು ಹ್ಯಾವ್ ಟು ರಿಮೆಂಬರ್. ರೆಸ್ಟ್ ಇಸ್ ದೇರ್ ಇನ್ ದ ಕ್ವೆಶ್ಚನ್. ಫಿಫ್ತ್ ಕ್ವೆಶ್ಚನ್, ತುಂಟರ ಗುರು ಯಾರು? Who was the teacher of or the leader of naughty people? Uttara, Tuntara Guru Santamanna. So Tuntara leaders, that naughty people's leader was Santamanna. So here again, instead of Yaru, you have to just write Santamanna. Rest is there in the question. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸೊ ಕೆಳಗಿನ ಪ್ರಶ್ನೆ, ಕ್ವೆಶ್ಚನ್ಸ್ ಆರ್ ಗಿವನ್, ಯು ಹ್ಯಾವ್ ಟು ಆನ್ಸರ್ ಇನ್ 2 or 3 ಸೆಂಟೆನ್ಸಸ್. ಫಸ್ಟ್ ಕ್ವೆಶ್ಚನ್, ಸಂತಮಣ್ಣನ ಜೇಬಿನ ಬುಡದಲ್ಲಿ ಏನೇನು ಇದ್ದವು? ಸೊ ಇನ್ ಸಂತಮಣ್ಣಾಸ್ ಪಾಕೆಟ್, ಬುಡದಲ್ಲಿ ಮೀನ್ಸ್ ಇನ್ ದ ಬಾಟಮ್ ಆಫ್ ಹಿಸ್ ಪಾಕೆಟ್, ವಾಟ್ ಆ್ಯಂಡ್ ಆಲ್ ವಾಸ್ ದೇರ್? ಏನೇನು ಇದ್ದವು? ಉತ್ತರ, ಸಂತಮಣ್ಣನ ಜೇಬಿನ ಬುಡದಲ್ಲಿ ಕಲ್ಯಾಣ ಸೇವೆ, ಪುಟಾಣಿಯ ಪುರಿ ಮತ್ತು ಗೋಳಿ ಬಳಪ ಇದ್ದವು. ಸೊ ಸಂತಮನ್ನಾಸ್ ಬಾಟಮ್ ಆಫ್ ಹಿಸ್ ಪಾಕೆಟ್, ಜೇಬಿನ ಬುಡದಲ್ಲಿ ಕಲ್ಯಾಣ ಸೇವೆ, ದಟ್ ಈಸ್ ಅ ಸ್ವೀಟ್, ಪುಟಾಣಿಯ ಪುರಿ, ದಟ್ ಈಸ್ ಅ ಸ್ನ್ಯಾಕ್, ಮತ್ತು ಗೋಳಿ, that is a small glass balls in which they play, kanche, balapa, chalk was there. So you have to remember Kalyana Seve 1, Putanya Puri 2, Goli 3 and Balapa. So 4 things you have to remember here. Second,
ಪಟಾಸು ಪೆಟ್ಲು ಮತ್ತು ಕಾಸಿನ ಸಾಲುಗಳು ಎಲ್ಲಿದ್ದವು? ಸೊ ವೇರ್ ವಾಸ್ ಪಟಾಸು ಪೆಟ್ಲು ಆ್ಯಂಡ್ ಕಾಸಿನ ಸಾಲುಗಳು? ಉತ್ತರ, ಪಟಾಸು ಪೆಟ್ಲು ಒಳಜೇಬಲ್ಲಿ ಮತ್ತು ಕಾಸಿನ ಸಾಲು ಕಳ್ಳ ಜೇಬಲ್ಲಿ ಇದ್ದವು. ಸೊ ಪಟಾಸು ಪೆಟ್ಲು ವಾಸ್ ದೇರ್ ಇನ್ ದ ಇನ್ಸೈಡ್ ಪಾಕೆಟ್ ಆ್ಯಂಡ್ ಕಾಸಿನ ಸಾಲು ದಟ್ ಇಸ್ ಮನಿ ವಾಸ್ ದೇರ್ ಇನ್ ದ ಕಳ್ಳ ಜೇಬಲ್ಲಿ ಮೀನ್ಸ್ ಅ ಸೀಕ್ರೆಟ್ ಪಾಕೆಟ್. ಥರ್ಡ್, ಸಂತಮನ್ನನ ಹಣೆ, ಕಣ್ಣು, ಗಳ್ಳಗಳನ್ನು ಹೇಗೆ ವರ್ಣನೆಗೊಂಡಿವೆ? ಸೊ ಸಂತಮನ್ನಾಸ್ ಹಣೆ ಫೋರ್ಹೆಡ್, ಕಣ್ಣು ಐಸ್, ಗಲ್ಲ ಚೀಕ್ಸ್. ಹೌ ವಾಸ್ ಇಟ್ ಡಿಸ್ಕ್ರೈಬ್ಡ್? ವರ್ಣನೆ ಮೀನ್ಸ್ ಡಿಸ್ಕ್ರೈಬ್ಡ್. ಉತ್ತರ, ಸಂತಮನ್ನನ ಹಣೆಯಲ್ಲಿ ಕತ್ತೂರಿ ಚಂದ್ರ ಇದೆ, ಸಂಜೆಯ ಶುಕ್ರನ ಹೊಳಪು ಕಣ್ಣಲ್ಲಿದೆ ಮತ್ತು ಗಲ್ಲದ ಮೇಲೆ ಬೆಳದಿಂಗಳು ಇದೆ ಎಂದು ವರ್ಣಿಸಿದ್ದಾರೆ. ಸೊ ಸಂತಮನ್ನನ ಹಣೆಯಲ್ಲಿ ಕತ್ತೂರಿ ಚಂದ್ರ ಇದೆ. ಹಣೆಯಲ್ಲಿ, ಸೊ ಸಂತಮನ್ನಾಸ್ ಫೋರ್ ಹೆಡ್ there was ಕತ್ತೂರಿ ಪೇಸ್ಟ್ in the form of ಚಂದ್ರ. ಸಂಜೆಯ ಶುಕ್ರನ ಹೊಳಪು that is evening Venus planets shine was there in his eyes, ಕಣ್ಣಲ್ಲಿದೆ. ಮತ್ತು and ಗಲ್ಲದ ಮೇಲೆ that is on his cheeks ಬೆಳದಿಂಗಳು ಇದೆ means the moonlight, like moonlight his cheeks were shining. Like this they described ಎಂದು ವರ್ಣಿಸಿದ್ದಾರೆ. ಸೊ you have to remember, ಹಣೆಯಲ್ಲಿ ಕತ್ತೂರಿ ಚಂದ್ರ, ಕಣ್ಣು ಸಂಜೆ ಶುಕ್ರೆಯ ಹೊಳಪು, ಗಲ್ಲ ಬೆಳದಿಂಗಳು. These 3 words if you remember you can write. Fourth, ನಿಸರ್ಗದ ಯಾವೆಲ್ಲ ಸಂಗತಿಗಳೊಂದಿಗೆ ಸಂತಮನ್ನನನ್ನು ಹೋಲಿಸಿದ್ದಾರೆ? How did they compare ಸಂತಮನ್ನ to different natural things? ಉತ್ತರ, ನಿಸರ್ಗದ ಸಂಗತಿಗಳಾದ ಹೂವಿನ ಮುತ್ತು, ಸಿಡಿಲು ಗುಡುಗು, ಆನೆಯ ಕಲ್ಮಲೆ, ಸುಂಟರ ಗಾಳಿ, ಬೆಳದಿಂಗಳು, ಕತ್ತೂರಿ ಚಂದ್ರ, ಸಂಜೆಯ ಶುಕ್ರ ಇವುಗಳೊಂದಿಗೆ ಸಂತಮನ್ನನನ್ನು ಹೋಲಿಸಲಾಗಿದೆ. ಸೊ ಸಂತಮನ್ನ ವಾಸ್ ಕಂಪೇರ್ಡ್ ಟು ಹೂವಿನ ಮುತ್ತು ದಟ್ ಇಸ್ ಫ್ಲವರ್ ಪರ್ಲ್ಸ್, ಸಿಡಿಲು ಗುಡುಗು ದ ಲೈಟ್ನಿಂಗ್ ಆ್ಯಂಡ್ ಥಂಡರ್, ಆನೆಯ ಕಲ್ಮಳೆ ದಟ್ ಇಸ್ ಹೇಲ್ ಸ್ಟೋನ್ಸ್, ಸುಂಟರ ಗಾಳಿ ವರ್ಲ್ ಸ್ಟಾರ್ಮ್, ಬೆಳದಿಂಗಳು ಮೂನ್ಲೈಟ್, ಕತ್ತೂರಿ ಚಂದ್ರ ದಟ್ ಈಸ್ ಅ ಫ್ರೇಗ್ರೆಂಟ್ ಪೇಸ್ಟ್, ಸಂಜೆಯ ಶುಕ್ರ ಈವ್ನಿಂಗ್ ವೀನಸ್ ಪ್ಲಾನೆಟ್. ಸೊ ದೇ ಕಂಪೇರ್ಡ್ ಸಂತಮನ್ನ ಟು ಆಲ್ ದೀಸ್ ಥಿಂಗ್ಸ್. ಬಿಟ್ಟ ಸ್ಥಳಗಳನ್ನು ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಬಿಟ್ಟ ಸ್ಥಳ ಬ್ಲ್ಯಾಂಕ್ ಸ್ಪೇಸಸ್. 4 ಆಯ್ಕೆ ಮೀನ್ಸ್ 4 ಆಪ್ಷನ್ಸ್. ಸರಿಯಾದುದನ್ನು ಆರಿಸಿ ಬರೆಯಿರಿ. ಪಿಕ್ ದ ಕರೆಕ್ಟ್ ಒನ್ ಆ್ಯಂಡ್ ಆನ್ಸರ್. ಫಸ್ಟ್ ಒನ್, ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಡ್ಯಾಶ್ ಮೇಲೊಂದಿಷ್ಟು. ಸೊ ಕಲ್ಯಾಣ ಸೇವೆ ವಾಸ್ ಇನ್ ದ ಬಾಟಮ್ ಆಫ್ ಹಿಸ್ ಪಾಕೆಟ್, ಡ್ಯಾಶ್ ಮೇಲೊಂದಿಷ್ಟು. ಅಬೌವ್ ದ್ಯಾಟ್ ವಾಟ್ ವಾಸ್ ದೇರ್? ಆನ್ಸರ್ ಇಸ್ ಪುಟಾಣಿ ಪುರಿ. ಸೆಕೆಂಡ್, ಡ್ಯಾಶ್ ಎಡಬಲದಲ್ಲಿ ಬಂದ ಸಂತಮಣ್ಣ. So here dash ಎಡಬಲ on right and left. He gave ಸಂತಮನ್ನ. So what was there on his right and left? ಚೆಂಡು ದಾಂಡು. ಸೊ ಚೆಂಡು ದಾಂಡು ಎಡಬಲದಲ್ಲಿ ಬಂದ ಸಂತಮಣ್ಣ. ಥರ್ಡ್, ಸಂಜೆಯ ಶುಕ್ರ ಈವ್ನಿಂಗ್ ವೀನಸ್ ಪ್ಲಾನೆಟ್ ಡ್ಯಾಶ್ ಬೆಳದಿಂಗಳು ಗಲ್ಲದ ಮೇಲೆ. ಸೊ ಬೆಳದಿಂಗಳು ಮೂನ್ಲೈಟ್ ಆನ್ ಹಿಸ್ ಚೀಕ್ಸ್. ಸೊ ಸಂಜೆಯ ಶುಕ್ರ is compared to what? ಆನ್ಸರ್ ಇಸ್ ಕಣ್ಣಲ್ಲಿ. ಸೊ ಸಂಜೆಯ ಶುಕ್ರ ಕಣ್ಣಲ್ಲಿ. ಫೋರ್ತ್, ಬಾರೋ ಡ್ಯಾಶ್ ಮರಿಯೇ. ಬಾರೋ ಮೀನ್ಸ್ ಕಮ್ ಆ್ಯಂಡ್ ಕಮ್. ಮರಿಯೇ ಮೀನ್ಸ್ ಸನ್. ಸೊ ಹಿ ವಾಸ್ ಸನ್ ಆಫ್ ವಾಟ್? ಸಿಡಿಲಿನ ಮರಿಯೇ. ಸೊ ಆನ್ಸರ್ ಇಸ್ ಸಿಡಿಲಿನ. ಥರ್ಡ್, ಭಾಷಾಭ್ಯಾಸ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ. ಅ ಪಟ್ಟಿಗೆ ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. A patti means a list and ba patti, that is ba list is given. Hondisi bareiri means match the following. First one, yeda baladalli means in his left and right hand what was there? Answer is ಚೆಂಡು ದಾಂಡು. Second, ಗೆಜ್ಜೆ ಒಳಗೆ. ಗೆಜ್ಜೆ means bells, small bells. In what was it? It was in ಬಿದಿರಿನ ಕೊಳಲು.
ಗಲ್ಲದ ಮೇಲೆ, ಗಲ್ಲ on his cheeks, it was compared to what? Moonlight. That is ಬೆಳು ಬೆಳ್ದಿಂಗಳು. ಸೊ ಗಲ್ಲದ ಮೇಲೆ ಬೆಳು ಬೆಳದಿಂಗಳು. ಈ ಮೂರನೇ ಬಾರಿಗೆ, on the third time how does he speak? ಆನೆಯ ಕಲ್ಮಲೆ. ಸೊ ಮೂರನೇ ಬಾರಿಗೆ ಆನೆಯ ಕಲ್ಮಲೆ. ಆ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಸೊ ಹಿಯರ್ ಪದಾಸ್ ಆರ್ ಗಿವನ್, ದಟ್ ಇಸ್ ಅ ವರ್ಡ್ಸ್. You make use of these words and make your own sentences. ಸ್ವಂತ ವಾಕ್ಯ, own sentences. ಗೋಳಿ ಬಳಪ. ಗೋಳಿ ಬಳಪ is the chalk and the small glass balls. ಮಕ್ಕಳು ಗೋಳಿ ಬಳಪ ಇಷ್ಟಪಡುತ್ತಾರೆ. Children like ಗೋಳಿ ಬಳಪ. ಸೆಕೆಂಡ್, ಚೆಂಡು ದಾಂಡು, ದಟ್ ಇಸ್ ಬ್ಯಾಟ್ ಆ್ಯಂಡ್ ಅ ಬಾಲ್. ನಾನು ಗೆಳೆಯರ ಜೊತೆ ಚೆಂಡು ದಾಂಡು ಆಡುತ್ತೇನೆ. ಐ ಪ್ಲೇ ಚೆಂಡು ದಾಂಡು ವಿತ್ ಮೈ ಫ್ರೆಂಡ್ಸ್. ಥರ್ಡ್, ಬೆಳದಿಂಗಳು, ಮೂನ್ಲೈಟ್. ಹುಣ್ಣಿಮೆಯ ದಿನ ಬಹಳ ಬೆಳದಿಂಗಳು ಇರುತ್ತದೆ. ಆನ್ ಅ ಫುಲ್ ಮೂನ್ ಡೇ ದೆರ್ ವಿಲ್ ಬಿ ಲಾಟ್ ಆಫ್ ಮೂನ್ಲೈಟ್. ಫೋರ್ತ್, ಸುಂಟರ ಗಾಳಿ, ದಟ್ ಈಸ್ ಅ ವರ್ಲ್ಡ್ ಸ್ಟಾರ್ಮ್. ಬೇಸಿಗೆ ಕಾಲದಲ್ಲಿ ಸುಂಟರ ಗಾಳಿ ಹೆಚ್ಚಾಗಿ ಬರುತ್ತದೆ. ಸೊ ಸುಂಟರ ಗಾಳಿ ಕಮ್ಸ್ ಮೋರ್ ಡ್ಯೂರಿಂಗ್ ದ ಸಮ್ಮರ್ ಟೈಮ್. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ವಿರುದ್ಧಾರ್ಥಕ ಮೀನ್ಸ್ ಆಪೋಸಿಟ್ ವರ್ಡ್ಸ್. ಸೊ ವರ್ಡ್ಸ್ ಆರ್ ಗಿವನ್, ಯು ಹ್ಯಾವ್ ಟ್ರೈ ದ ಆಪೋಸಿಟ್ಸ್. ಫಸ್ಟ್ ಒನ್ ಎಡ, ಆಪೋಸಿಟ್ ಇಸ್ ಬಲ. ಬುಡ, ದಟ್ ಇಸ್ ಬಾಟಮ್, ಆಪೋಸಿಟ್ ಇಸ್ ತುದಿ, ದಟ್ ಇಸ್ ಟಿಪ್. ಬಂದ, opposite is hoda, means he came. Opposite is hoda, went. Sanna, small. Opposite is dodda, big. Mele, up. Kelage, down. Ola, inside. Hora, outside. Thank you.